ಎಲ್ಲ ಕನ್ನಡಿಗರಿಗೆ ನಮಸ್ಕಾರಗಳು. ಇದು ಕಾರ್ಕಳದಿಂದ ಮಿಸ್ಟರ್ ಅವಿ ಟಾಕ್ಸ್ ಮಾತಾಡ್ತಿರೋದು. ಏನಪ್ಪ ವಿಷಯ ಅಂದ್ರೆ, ಹತ್ತೂರ್ ಚರ್ಚ್ ನಲ್ಲಿ ಜಾತ್ರೆ ನಡೀತಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ನೋಡ್ಕೊಂಡ್ ಬರ್ಲಿಕ್ಕೆ ನಾನು ಮತ್ತೆ ನನ್ನ ಬ್ರೋ ಹೋಗ್ತಿದ್ದೇವೆ. ಈಗ ಅಲ್ಲಿ ಏನೆಲ್ಲ ಇಟ್ಟಿದ್ದಾರೆ, ಗೇಮ್ಸ್ ಆಗ್ಲಿ ಮತ್ತೆ ಎಕ್ಸಿಬಿಷನ್ ಆಗ್ಲಿ ಮತ್ತೆ ತಿನ್ಲಿಕ್ಕೆ ಏನೆಲ್ಲ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದಾರೆ ಅಂತ ನೋಡ್ಕೊಂಡ್ ಬರೋ. ಹೋದ ವರ್ಷಕ್ಕಿಂತ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ನೋಡ್ಕೊಂಡ್ ಬರ್ಲಿಕ್ಕೆ ಹೋಗ್ತಿದ್ದೇವೆ. ಮಾರ್ನಿಂಗ್ ಇಂದ ಕಾಯ್ತಿದ್ದೆ, ಸಂಜೆ ಆದ್ರೆ ಸಾಕು ಹತ್ತೂರ್ ಚರ್ಚಿಗೆ ಹೋಗಿ ವ್ಲಾಗ್ ಮಾಡ್ಕೊಂಡ್ ಬರ್ಬೇಕು ಅಂತ. ಇದು ನಂದು ಫಸ್ಟ್ ವ್ಲಾಗ್. ಇವತ್ತು ನಿಮ್ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಏನ್ ಹೇಳಕ್ ಇಷ್ಟಪಡ್ತಿದ್ದೇನೆ ಅಂದ್ರೆ, ಇವತ್ತು ಲೈಫಲ್ಲಿ ಏನೋ ಒಂದು ಸಕ್ಸಸ್ ಮಾಡ್ಬೇಕು, ಅಚೀವ್ಮೆಂಟ್ ಮಾಡ್ಬೇಕಂತ ಆಸೆ ಇದೆ. ಅದಕ್ಕೋಸ್ಕರ ಇವತ್ತು ನನ್ನ ಮೇಲೆ ನಂಗೇನೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತಿಂದ ನನ್ನ ಫಸ್ಟ್ ವ್ಲಾಗ್ ಆಗಿರ್ತದೆ ನನ್ನ ಪೇಜಲ್ಲಿ. ಅದಕ್ಕೋಸ್ಕರ ಎಲ್ಲ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೇನೆ. ಹಿಂಗಿಂದ ಪ್ರಾಕ್ಟೀಸ್ ಮಾಡ್ತಿದ್ದೇನೆ, ಹೇಗೆ ವ್ಲಾಗ್ ಮಾಡೋದು, ತಲೆಯಲ್ಲಿ ಬೇರೆ ವ್ಲಾಗ್ ಎಲ್ಲ ನೋಡ್ತಿದ್ದೆ. ನೋಡಿ 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 ನಂಗೆ ತಲೆ ಕೆಟ್ಟೋಗಿತ್ತು. ಬಟ್ ನಂಗೇನೋ ವ್ಲಾಗ್ ಮಾಡಿ ನಮ್ಮ ಫ್ಯಾಮಿಲಿ ಅವ್ರ ಮುಂದೆ ನಾನು ಚಂದ ನಿಂತು ತೋರಿಸ್ಬೇಕಂತ ನಂದೊಂದು ಆಸೆ. ರೆಡಿಯಾಗಿ ಹೊರಟಿದ್ದೇನೆ ನಾನು. ಇನ್ನು ನಾನು ಬ್ರೋ ಬರ್ಬೇಕು, ಅವ್ರಿಗೆ ಹೇಳಿದ್ದೆ ನಾನು ಕಾಲ್ ಮಾಡಿ. ಆಮೇಲೆ ಕಾಲ್ ಮಾಡ್ತೇನೆ, ಬ್ರೋ ಬನ್ನಿ ವ್ಲಾಗ್ ಮಾಡಕ್ಕಿದೆ, ಹಾಗೇನೆ ಹತ್ತೂರ್ ಚರ್ಚ್ ನೋಡ್ಕೊಂಡ್ ಬರುವ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ಅದಕ್ಕೋಸ್ಕರ ಅವರು ಅಲ್ಲೇ ಇದ್ದಾರೆ. ನಾನು ರೆಡಿಯಾಗಿ, ನಂಗೆ ಒಂದು ಕ್ಲಿಪ್ ಬೇಕಿತ್ತು, ಅದಕ್ಕೋಸ್ಕರ ನಾನು ರೆಡಿಯಾಗಿ ಬಂದಿದ್ದೆ. ಮತ್ತೆ ಅವ್ರು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾನು ಕಾಲ್ ಮಾಡ್ತೇನೆ ಅವ್ರಿಗೆ, ಅವ್ರು ರೆಡಿಯಾಗಿ ಬರ್ತಾರೆ. ಅದು ಸಹ ಮಿಡಲ್ ಕ್ಲಾಸ್ ಲೈಫ್ ಗುರು. ನಮ್ ಫ್ರೆಂಡ್ಸ್ ಮೇಲಂತೂ ನಂಗೆ ಫುಲ್ ಹೋಪ್ ಇದೆ. ನಂಗೆ ಜಸ್ಟ್ ನಾನು ಅವ್ರ ಹತ್ರ ಹೇಳಿದೆ ಅಷ್ಟೇ, ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಅಂತ. ನಮ್ ರೂಮ್ಮೇಟ್ಸ್ ಅಂತೂ ಫುಲ್ ಸಪೋರ್ಟ್. ಆಯ್ತು ಮಗ, ನೀನ್ ವ್ಲಾಗ್ ಸ್ಟಾರ್ಟ್ ಮಾಡು, ನಿಂಗೆ ಏನ್ ಬೇಕಿದ್ದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೇವೆ, ನಿಂಗೆ ಏನ್ ಬೇಕಾಗಿದ್ದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಹಾಗೇನೆ ಸಪೋರ್ಟ್ ಫ್ರೆಂಡ್ಸ್ ಅಂದ್ರೆ ಇಂಥ ಟೈಮಲ್ಲಿ ಕೈ ಹಿಡಿತಾರೆ ಅಂತ ಗೊತ್ತುಂಟು. ಅದಕ್ಕೋಸ್ಕರ ಅವ್ರ ಮೇಲೆ ಒಮ್ಮೆ ಒಂದು ಟ್ರಸ್ಟ್ ಇದೆ, ನನ್ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾರಂತ. ನಂಗೆ ಮಾರ್ನಿಂಗ್ ಇಂದ ಕೇಳ್ತೀನಿ, ಮಗ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ, ಮಗ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ. ಅದಕ್ಕೆ ಫ್ರೆಂಡ್ಸ್ ಎಲ್ಲ ಹೇಳ್ತೇವೆ, ಆಯ್ತು ಮಗ ನೀನ್ ಸ್ಟಾರ್ಟ್ ಮಾಡು, ನಿಂಗೆ ಏನ್ ಬೇಕೋ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೇವೆ, ನೀನ್ ವ್ಲಾಗ್ ಸ್ಟಾರ್ಟ್ ಬಿಟ್ಟು ನಾನು ನನ್ನ ಬ್ರೋ ಕಾಲ್ ಮಾಡ್ತೇನೆ. ಆಮೇಲೆ ಅವರನ್ನು ಮೀಟಪ್ ಮಾಡಿಸ್ತೇನೆ. ಆಮೇಲೆ ಹೋಗುದು ಹತ್ತೂರ್ ಚರ್ಚ್ ಹತ್ರ ಏನೆಲ್ಲ ಹಾಕಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅಂತ ನೋಡ್ಕೊಂಡ್ ಬಂದು ನಿಮ್ಗೆ ತಿಳಿಸ್ತೇವೆ. ಆಮೇಲೆ ನಮ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಅಕ್ಷಿತ್ ಬ್ರೋಗೋಸ್ಕರ ವೇಟ್ ಮಾಡ್ತಿದ್ದೆ. ಈಗ ಅವ್ರು ಬಂದ್ರೆ ನಾವು ಹೋಗುದು ಸೀದಾ. ಟೈಮ್ ಆಯ್ತು ಹೋಗುದು. ಈಗ ಅವ್ರು ಬಂದ್ರೆ ಸೀದಾ ಬೈಕಲ್ಲಿ ಹತ್ಕೊಂಡು ಹೋಗುದು. ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೇನೆ ಹೇಗೆಲ್ಲ ಇದು ಮಾಡ್ತಿದಾರಂತ, ಹೇಗೆಲ್ಲ ಸೆಟಪ್ ಮಾಡಿ ಇಟ್ಟಿದಾರಂತ ಎಲ್ಲ ನೋಡ್ಕೊಂಡು ನಿಮ್ಗೆ ಒಳ್ಳೆ ವ್ಯೂ ಕೊಡ್ತೇನೆ. ಅದರಲ್ಲಿ ನೋಡಿ ಎಂಜಾಯ್ ಮಾಡಿ. ಅವ್ರು ಬಂದಾದ್ಮೇಲೆ ಸೀದಾ ಅವ್ರನ್ನ ತೋರಿಸ್ತೇನೆ, ಅವ್ರನ್ನ ಮೀಟ್ ಮಾಡಿಸ್ತೇನೆ. ಓಕೆ ಗೈಸ್, ಅಲ್ಲಿವರೆಗೆ ವೇಟ್ ಮಾಡ್ತಿರೋ, ಬಾಯ್. ಫೈನಲಿ ಅಕ್ಷಿತ್ ಬ್ರೋ ಬಂದಾಯ್ತು. ಅದಕ್ಕೆ ಈಗ ಹೋಗ್ತಿದ್ದೇವೆ. ನೋಡ ಹತ್ತೂರ್ ಚರ್ಚ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋ. ಗೈಸ್, ಹತ್ತೂರ್ ದ್ವಾರದ ಹತ್ರ ಬಂದಾಯ್ತು. ಇದು ಎಂಟ್ರೆನ್ಸ್, ಇದ್ರೊಳಗಿಂದ ಪಾಸ್ ಆಗ್ತೇವೆ. ಅಲ್ಲಿ ಮತ್ತೆ ಮುಂದೆ ಹೋಗಿ ತೋರಿಸ್ತೇವೆ. ಓಕೆ, ಎಷ್ಟು ಜನ ಗುರು, ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ಈಗ ಪಾರ್ಕಿಂಗ್ ಪ್ಲೇಸ್ ಹುಡುಕ್ಬೇಕು, ಎಲ್ಲಿದೆ ಅಂತ ನೋಡ್ಬೇಕು. ಫುಲ್ ಬ್ಲಾಕ್ ಆಗಿದೆ, ಫುಲ್ ಬ್ಲಾಕ್ ಆಗಿದೆ ಗೈಸ್, ಫುಲ್ 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 ಬ್ಲಾಕ್. ಸೊ ಇನ್ನೊಂದು ಸ್ವಲ್ಪ ದೂರ ಇದೆ, ಅಲ್ಲಿ ಹೋಗಿ ಪಾರ್ಕ್ ಮಾಡಿದ್ರೆ ಆಯ್ತು. ಫೈನಲಿ ಬಂದಾಯ್ತು ಗುರು ಹತ್ತೂರ್ ಚರ್ಚ್ಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ ಹತ್ತೂರ್ ಚರ್ಚ್ಗೆ. ಎಂತ ಗುರು, ಫಸ್ಟ್ ಡೇನೆ ಇಷ್ಟು ಜನ ಇದ್ದಾರೆ. ಒಮ್ಮೆ ನೋಡ್ತೀರಾ ನೋಡಿ, ಫುಲ್ ಫಸ್ಟ್ ಡೇನೆ ಫುಲ್ ರಶ್. ನೋಡಿ ಈಚೆ ಕಾರ್ ಪಾರ್ಕಿಂಗ್, ಈಚೆ ಕಾರ್ ಪಾರ್ಕಿಂಗ್. ಫೈನಲಿ ಬೈಕ್ ಪಾರ್ಕ್ ಮಾಡಿ ಬಂದಾಯ್ತು ನಾನು ಬ್ರೋ. ಫುಲ್ ಕಷ್ಟ ಆಗ್ತಿತ್ತು. ಎಂತ ಅಲ್ಲಿ ಫುಲ್ ಬೈಕ್ ಇಡಕ್ಕೂ ಜಾಗ ಇಲ್ಲ, ಅಷ್ಟು ಬೈಕ್ ನಿಂತಿದೆ. ಫಸ್ಟ್ ಡೇನೆ ಫುಲ್ ಜನ ತುಂಬಿದ್ದಾರೆ. ಏನ್ ಮಾಡೋದಂತ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಜನ ತುಂಬಿ ದುಡ್ಕಾಡ್ತಿದ್ದಾರೆ. ಫಸ್ಟ್ ಡೇನೆ ಈ ನಮೂನೆ ಜನ ತುಂಬಿರ್ತಾರಂತ ಗೊತ್ತಿರ್ಲಿಲ್ಲ. ಏನ್ ಗ್ರ್ಯಾಂಡ್ ಆಗಿ ಮಾಡಿಬಿಟ್ಟಿದ್ದಾರೆ ಈ ಸಲ ಅಂತ ಹತ್ತೂರ್ ಚರ್ಚ್ ಜಾತ್ರೆ ಅಂತೂ.
ಖುಷಿ ಆಗ್ತದೆ ನೋಡ್ಲಿಕ್ಕಂತೂ. ಯಾವಾಗಲೂ ಒಮ್ಮೆ ಬರುದು ಹಾಸ್ಟೆಲಲ್ಲಿ ಇದ್ರು ಸಹ. ಮುಂದೆ ಹೋಗಿ ಫುಲ್ ಕ್ಲೋಸ್ ಅಲ್ಲಿ ಹೋಗಿ ತೋರಿಸ್ತೇವೆ ಚರ್ಚ್ ಹೆಂಗ್ ಕಾಣಿಸ್ತೀವಿ. ಈ ಸಲ ಅಂತೂ ಫುಲ್ ಗ್ರ್ಯಾಂಡ್ ಆಗಿ ಮಾಡಿದಾರೆ ಗುರು. ಏನ್ ಬೇಕಾದ್ರೂ ಹೇಳಿ ಫುಲ್ ಸೈಕ್ ಆಗಿ ಮಾಡಿಟ್ಟಿದ್ದಾರೆ. ದಚ್ಚು ಯಾರನ್ನ ಹುಡುಕ್ತಿದ್ಯೋ? ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನನ್ನ ಫ್ರೆಂಡ್ ಕುಚಿಕೋ ಹಾಸ್ಟೆಲ್ ಯಾರಿಲ್ಲ, ಬ್ಲಾಗ್ ಮಾಡ್ತಿದ್ದೇನೆ ಮಗ. ಫುಲ್ ಸಪೋರ್ಟ್ ಮಾಡ್ತಿಲ್ಲ, ಬ್ಲಾಗ್ ಮಾಡ್ತೇನೆ ಅಂತ. ಬೆಳಗಿಂದ ಬಂದಿದ್ದಾನ, ನಮ್ಮ ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾನೆ ಏನ್ ಮಾಡ್ಬೇಕಂತ ಹೇಳ್ಕೊಂಡು. ಓಕೆ, ಏನ್ ಸೈಕ್ ಕಾಣಿಸ್ತಿದೆ ಗುರು. ಫುಲ್ಲು ಚರ್ಚ್ ಅಂತೂ ಲೈಟಿಂಗ್ ಇಂದ ಸೈಕ್ ಮಾಡಿಟ್ಟಿದ್ದಾರೆ. ಬಾಹುಬಲಿ ಪಿಕ್ಚರ್ ಕಂಚೇನೆ ನೋಡಿ ಗುರು ಹೆಂಗ್ ಕಾಣಿಸ್ತಿದೆ ಚರ್ಚ್ ಅಂತೂ ಸೈಕ್ ಆಗಿದೆ. ಖುಷಿಯಾಗ್ಬಿಟ್ಟೆ ಒಂದೇ ಸಲ ನೋಡಿ. ಇಲ್ಲೊಂದು ಪ್ಲೇಸ್ ತೋರಿಸ್ತೇನೆ. ಇಲ್ಲಿ ಕ್ಯಾಂಡಲ್ ಹಚ್ತಾರೆ ಈಚೆ ಸೈಡ್. ನೋಡಿ ಹೇಗಿದೆ ಅಂತ ಫಸ್ಟ್. ಆಚೆ ಬಾವಿ ಇದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಸ್ವಲ್ಪ ಮುಂದೆ ಜಾಗದಲ್ಲಿ ಇದು ಇಟ್ಟಿದ್ದಾರೆ, ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ನೋಡಿ, ಇಲ್ಲಿ ಎಲ್ಲರೂ ಭಕ್ತಿಯಿಂದ ಮನಸ್ಸಿಂದ ಒಳ್ಳೆ ಇದರಿಂದ ಪೂಜೆ ಮಾಡಿ ದೇವರಿಗೆ ಕ್ಯಾಂಡಲ್ ಹಚ್ಚಿ ಬಿಡ್ತಾರೆ. ಏನಪ್ಪ ಅಂದ್ರೆ ಅಲ್ಲಿ ಮುಂದೆ ಒಂದ್ ವೆಲ್ ಇದೆ, ಬಾವಿ ಅದ್ರೊಳಗೆ ಮೀನ್ಗಳೆಲ್ಲ ಇದೆ. ಮತ್ತೆ ಎಲ್ರು ಒಳ್ಳೆ ಮನ್ಸಿಂದ ಅದ್ರೊಳಗೆ ಏನಾದ್ರು ಬೇಡಿ ಅಂತ ಒಂದು ಕಾಯಿನ್ ಅನ್ನು ಬಿಸಾಕ್ತಾರೆ ಅದ್ರೊಳಗೆ. ನೋಡ್ಕೊಂಡ್ ಬರೋ, ಅದನ್ನ ತೋರಿಸ್ತೇನೆ ವೆಲ್ ಹೇಗಿದೆ ಅಂತ. ಎಲ್ಲರೂ ಈಚೆನೆ ಹೋಗ್ತಿದ್ದಾರೆ. ನೋಡಿ ಗುರು, ಬಾವಿ ಹತ್ರ ಮೀನ್ ನೋಡಕ್ಕೂ ಸಹ ಫುಲ್ ಕ್ರೌಡ್ ಇದೆ. ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಫುಲ್ ಕ್ರೌಡ್ ಈಚೆ ಅಂತ. ಫಸ್ಟ್ ಡೇನೆ ಇಷ್ಟು ಕ್ರೌಡ್ ಇರೋದು. ಹೋಗಿ ತೋರಿಸ್ತೇವೆ ನೋಡಿ, ಇದೇ ಬಾವಿ ಹೇಳಿದ್ದು. ಇಲ್ಲಿ ಮೀನನ್ನೆಲ್ಲ ಸಾಕಿದ್ದಾರೆ. ಮತ್ತೆ ಒಳ್ಳೆ ಮನ್ಸಿಂದ ಪೂಜಿಸಿ ಕಾಯಿನ್ ಎಲ್ಲ ಬಿಸಾಕ್ತಾರೆ. ಕರ್ಕೊಂಡು ಹೋಗ್ತಿದ್ದೇನೆ ಗೇಮ್ಸ್ ಆಡ್ಲಿಕ್ಕೆ ಅಲ್ಲಿ ಹೇಗಿದೆ ಎಲ್ಲ ಅಂತ ನೋಡಿ ತೋರಿಸ್ತೇನೆ. ಸ್ವಲ್ಪ ವೇಟ್ ಮಾಡ್ಬೇಕು. ಇಲ್ಲಿ ಹೋಗಿ ತೋರಿಸ್ತೇನೆ ಹೇಗಾಗಿದೆ ಅಂತ, ಹೇಗ್ ಸೆಟಪ್ ಎಲ್ಲ ಮಾಡಿದ್ದಾರೆ, ಯಾವ್ದೆಲ್ಲ ಗೇಮ್ ಇದೆ ಅಂತ ನೋಡುವ. ಬಂದು ನೋಡಿ ಹೇಗಾಗಿ. ನಂಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ. ಒಳ್ಳೆ ಮಾಡಿಟ್ಟಿದ್ದಾರೆ ಈ ಸಲದಂತೂ, ಸಖತ್ತಾಗಿದೆ. ಆಮೇಲೆ ವೇಟ್ ಮಾಡಿ, ಗೇಮ್ ತೋರಿಸ್ತೇನೆ ಆಚೆ ಸೈಡ್ ಅಂತ. ಮೂವ್ ಆಗ್ತಿಲ್ಲ ಮುಂದೆ. ಅವರನ್ನ ನೋಡಕ್ಕೂ ಸಹ ಕ್ರೌಡ್ ಇದೆ ಗುರು. ಏನ್ ಫುಲ್ ಜನ ತುಂಬಿದ್ದಾರೆ. ಗೇಮ್ ಆಡ್ಬೇಕಂದ್ರೆ ಈಚೆ ಸೈಡ್ ಇಂದ ಮೂವ್ ಆಗ್ಬೇಕು. ಇದು ಗೇಮ್ ಸೆಕ್ಷನ್ ಹತ್ರ ಬಂದೆ. ಏನೆಲ್ಲ ಇದೆ ಅಂತ ಈಗ ತೋರಿಸ್ತೇನೆ. ಯಾವ್ದೆಲ್ಲ ಬ್ರೇಕ್ ಡ್ಯಾನ್ಸ್ ಇದೆ, ಮತ್ತೆ ಒಂದು ತುಂಬಾನೇ ಇದೆ, ತೋರಿಸ್ತೇನೆ. ಇಲ್ಲಿ ಒಂದು ನೋಡಿ ಗೈಸ್, ಮೆನ್ ಸೆಕ್ಷನ್ ಈಚೆ ಇದೆ ಆಡ್ಲಿಕ್ಕೆ. ಫುಲ್ ಸೈಕ್ ಆಗಿ ಮಾಡಿಟ್ಟಿದ್ದಾರೆ. ಸೈಕ್ ಆಗಿರೋ ಗೇಮ್ ತೋರಿಸ್ತೇನೆ, ವರ್ಚುವಲ್ ವರ್ಲ್ಡ್ ಅಂತ. ಸೈಕ್ ಆಗಿದೆ ಗುರು, ಗೇಮ್ ಮಾಡ್ಲಿಕ್ಕಂತೂ ಫುಲ್ಲು 3D ವರ್ಚುವಲ್ ವರ್ಲ್ಡ್ ಅಂತ ಇದೆ. ಬೇರೆ ವರ್ಲ್ಡ್ ಫೀಲ್ ಆಗ್ತದೆ. ಗೇಮ್ ಆಡ್ತಾ ಬಂದು ಒಂದು ಶೋ ಇದೆ, ಅದಂತೂ ಮಿಸ್ ಮಾಡ್ಬೇಡಿ ಬ್ರೋ, ಮಿಸ್ ಮಾಡ್ಬೇಡಿ ಗೈಸ್. ನ್ಯೂ ಇಂಡಿಯನ್ ಕಾಮಿಡಿ ಡಾಗ್ ಶೋ ಅಂತ ಇದೆ, ಅದ್ರಲ್ಲಿ ಬಂದೊಮ್ಮೆ ನೋಡಿ ಅಂತ. ನಾಯಿಗಳು ಹೇಗೆ ಪಾರ್ಟಿಸಿಪೇಟ್ ಮಾಡ್ತಿದೆ, ಸೈಕ್ ಆಗಿ ಹೋಗ್ತೀರಾ. ಮತ್ತೆ ಯಾರಿಗೆ ಟ್ಯಾಟೋ ಹಾಕ್ಸ್ಕೋಬೇಕಂತ ಆಸೆ ಇದ್ರೆ ಇಲ್ಲಿ ಬಂದು ಟ್ಯಾಟೋ ಹಾಕ್ಸಿ. ಒಬ್ರು ಖಾಲಿ ಕೂತಿದ್ದಾರೆ, ಯಾರು ಜನನೇ ಇಲ್ಲ. ಇಲ್ಲಿ ಬಂದು ಟ್ಯಾಟೋ ಹಾಕ್ಸಿ ಬೇಕಿದ್ರೆ.
ಬ್ರೋ ಐಸ್ ಕ್ರೀಮ್ ಕೊಡಿಸ್ತೇನೆ ಅಂತ ಹೇಳ್ತಿದ್ದಾರೆ. ಕೇಸ ಕಾಣಿಸ್ತಿಲ್ಲ. ಎಲ್ಲಿ ಆಚೆ ಸೈಡ್ ಅಲ್ಲಿ ಇದೆ ಕೆಳಗ ಐಸ್ ಕ್ರೀಮ್ ಕೊಡಿಸ್ತೇನೆ ಅಂತ ಹೇಳಿದ್ರು. ಅವ್ರ ಐಸ್ ಕ್ರೀಮ್ ತಿನ್ನಲ್ಲ ಅಂತ ಹೇಳ್ತಿದ್ದಾರೆ, ಯಾಕಂದ್ರೆ ಅವ್ರು ಡಯಟ್ ಅಲ್ಲಿ ಇದ್ದಾರೆ. ಅವ್ರಿಗೆ ಸ್ವೀಟ್ ಕಾರ್ನ್ ತಿಂತೇನೆ ಅಂತ ಹೇಳ್ತಿದ್ದಾರೆ. ನಗಾಡ್ತಿದ್ದಾರೆ. ನಮ್ ಹುಡ್ಗರ್ ಲೈಫ್ ಅಂತೂ ಕೇಳಬೇಡಿ, ಮಿಡಲ್ ಕ್ಲಾಸ್ ಲೈಫ್ ಅವ್ರದ್ದು. ನಮ್ದೆಲ್ರದ್ದು ಮಿಡಲ್ ಕ್ಲಾಸ್ ಲೈಫ್. ಹುಟ್ಟಿ ಆದ್ಮೇಲೆ ಕಷ್ಟ ಪಡ್ಬೇಕು ಅನ್ನೋದೇ ಇದೆ, ಏನ್ ಮಾಡಕ್ ಆಗಲ್ಲ. ಸಾಯೋಗ ಮಾತ್ರ ಬಡವನಾಗಿ ಸಾಯಬೇಡ ಅಂತ ಇದೆ. ಅದಕ್ಕೆ ಈಗ ಕಷ್ಟ ಪಡ್ತಿದ್ದಾರೆ ಅವ್ರ ಜೀವನಕ್ಕೋಸ್ಕರ. ಏನಾದ್ರು ಒಂದ್ ಮಾಡ್ತೇನೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಅವ್ರಿದ್ದಾರೆ, ಅದಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಈಗ ಇವತ್ತೇನೋ ನಾನು ಫಸ್ಟ್ ಟೈಮ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಅಂತ ನಾನು ಈಚೆ ಬಂದಿದ್ದೇನೆ, ಇಲ್ಲ ನಾನು ಸಹ ಕೆಲಸ ಬಂದಿರ್ತಿದ್ದೆ. ಹೋಗ್ಲಿ, ಈಗ ಬ್ರೋ ಐಸ್ ಕ್ರೀಮ್ ಕೊಡ್ತಾರಂತೆ. ಎಲ್ಲಿ ಹೋಗು ಅದೀಗ ಇಂತ ಗುರು 25 ರೂಪಾಯಿದ ಐಸ್ ಕ್ರೀಮ್ ನ 50 ರೂಪಾಯಿಗೆ ಮಾರ್ತಿದ್ದಾರೆ. ತಿಂದಿದಕ್ಕಾದ್ರೂ ಇದಾಗಲ್ಲ. 50 ರೂಪಾಯಿ ಅಂತ ಗುರು ಐಸ್ ಕ್ರೀಮ್ಗೆ, 25 ರೂಪಾಯಿದ ಐಸ್ ಕ್ರೀಮ್ ನ. ಕೆಳಗೆ ಕೆಳಗಲ್ಲ ಬ್ರೋ ಏನೋ ವಾಟರ್ ಮೆಲನ್ ತಿಂತಾರಂತ ಹೇಳ್ತಿದ್ದಾರೆ. ನನಗೆ ನೋಡ, ನಂಗೆ ಐಸ್ ಕ್ರೀಮ್ ಕೊಡ್ತಿದ್ರು. ಥ್ಯಾಂಕ್ ಯು. ವಾಟರ್ ಮೆಲನ್ ಐಸ್ ಕ್ರೀಮ್ ಅಂತ ಹೇಳಿ ಡಯಟ್ ಪೇಮೆಂಟ್ ಬರ್ತಾ ಇಲ್ಲ. ಐಸ್ ಕ್ರೀಮು ಬಚ್ಚಂಗಾಯಿ ಎಲ್ಲ ತಿಂದಾಯ್ತು. ಬ್ರೋಗೆ ಸನ್ ಗ್ಲಾಸ್ ಬೇಕಂತ ಹೇಳ್ತಿದ್ದೆ, ಅದನ್ನ ಹುಡುಕ್ಲಿಕ್ಕೆ ಹೋಗ್ತಿದೆ. ಆಚೆ ಸೈಡ್ ಇದೆ ಬ್ರೋ, ಆಚೆ ಬನ್ನಿ. ಈಗ ಇನ್ನೊಂದ್ ಸ್ವಲ್ಪ ಹೊತ್ತರಲ್ಲಿ 4-5 ಜನದ ಒಪಿನಿಯನ್ ಕೇಳ್ತೀವಿ, ಬಂದಿದೆ ಹೇಗೆ ಆಯ್ತು ಅಂತ, ಜಾತ್ರೆ ಹೇಗೆ, ಅವ್ರಿಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಏನ್ ಗುರು, ಒಬ್ರಿಗೂ ಮಾತಾಡಕ್ ಧೈರ್ಯ ಸಿಕ್ತಿಲ್ಲ. ಹಿಂಗಾದ್ರೆ ಹೆಂಗೆ? ಏನಾದ್ರೂ ಅಚೀವ್ ಮಾಡ್ಬೇಕಂತಾದ್ರೆ, ನಾವು ಮುಂದೆ ಬರ್ಬೇಕಂದ್ರೆ ಏನ್ ಅನ್ಕೋಬೇಕು? ಒಬ್ರು ಮಾತಾಡಕ್ಕೂ ಧೈರ್ಯ ಆಗ್ತಿಲ್ಲ. ಇಲ್ಲಿ ಕೇಳೋ, ಯಾರನ್ನ ರ್ಯಾಂಡಮ್ ಪೀಪಲ್ ಚೂಸ್ ಮಾಡ್ತೇವೆ. ಇನ್ನು ಇದ್ದಾರೆ ಜನ ಅದೇನ್ ಮಸ್ತ್ ಬಂದು ಬಾರಿ ಮಸ್ತ್ ಖುಷಿ ಆದ್ರೆ ಮಸ್ತ್ ಜನ ರಶ್ ಖುಷಿ ಉಂಟು. ಫಸ್ಟ್ ಡೇ ಎಂಚ ಉಂಟು, ಫಸ್ಟ್ ಡೇ ಫುಲ್ ರಶ್ ಆತ ಉಂಟು, ಬಾರಿ ಖುಷಿ ಉಂಟು. ಜನಗಳ ಪುರ ಈ ಸಂಡೆ ಅಲ್ಲ ರಜೆ ಮತ್ತೆ ಹಿಂಗ್ ಬಂತದ್ದು ಭಯಂಕರ ವಿಜೃಂಭಣೆ ಉಂಟು. ಸಿಕ್ಕಾಪಟ್ಟೆ ಜನ ಉಳ್ಳೇರು ಮುಲ್ಪ ಬರ ಗಮ್ಮತ್ತ ಒಂದುಂಡು ಪೂರ ಬರ್ಕೊಂಡು ಬಲೆ ಪೂರ ಏನೋ ಪೂರ ಉಂಡು. ಪೂರ ಬಚ್ಚಂಗಾಯಿ ಸ್ಪೆಷಲ್ ಈ ಸಲ ಬಚ್ಚಂಗಾಯಿ ಕಮ್ಮಿ ರೇಟ್ ಉಂಟು. ಈ ಸಲ ಪೂರ ಜನ ಬಚ್ಚಂಗಾಯಿ ಮಸ್ತ್ ಖುಷಿ ಪೂರ ವ್ಯವಸ್ಥೆ ಪೂರ ಉಂಟು. ದೊಡ್ಡ ಪೂರ ಒಟ್ಟು ಒಂದು ಇಬ್ಬರು ಒಂದು ಗಮ್ಮತ್ ಮಲ್ಕೊಡು ನಮ್ಮ ವೈರಲ್ ಮಲ್ಪೆ ಚಾಲೆಂಜ್ಗೆ ತಂದು ಮತ್ತೊಂದಿದೆ ವೈರಲ್ ಮಲ್ಪೆ. ಥ್ಯಾಂಕ್ಸ್ बताओ 10 बारे में बताओ. ಮೊದಲ ಭೇಟಿಯಾಗಿದ್ದು ಚೆನ್ನಾಗಿದೆ, ಸೂಪರ್ ಇದೆ. ನಿಮ್ಮೂರು ಎಂಜಾಯ್ ಆಯ್ತು. ನಮ್ದು ಗದಗಿಂದ ಇಲ್ಲಿ ಬಂದಿದ್ದೀರಾ? ಫುಲ್ ಖುಷಿ ಆಯ್ತಾ? ಫುಲ್ ಎಂಜಾಯ್. ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಇಲ್ಲ, ನಾವಷ್ಟೇ ಬಂದಿದ್ದೀವಿ. ಹೌದಾ? ಬೆಳೆಯಿಂದ ಬಾಡಿಗೆ ಬಂದಿದ್ದ, ಹೇಗ ಅನಿಸ್ತಿದೆ ಹೇಳಿ? ಅದ್ರ ಜೊತೆಗೆ ಬಂದು ಒಳ್ಳೆ ಪ್ರೋಗ್ರಾಮ್, ಒಳ್ಳೆ ಅನಿಸ್ತಿದ್ಯಾ? ಇದು ಎಷ್ಟನೇ ವರ್ಷ ನೀವು ಬರ್ತಿರೋದು? ನಾವೀಗ 2 ವರ್ಷದಿಂದ ಬರ್ತಾ ಇದ್ದೇವೆ. 7 ವರ್ಷದಿಂದ. ಬಾಡಿಗೆಗೆ ಅಂತಾನೆ ಬರ್ತಿದ್ದೀರಾ ಇಲ್ಲ ಸುತ್ತಾಡ್ಲಿಕ್ಕೆ? ಇಲ್ಲ, ಹೋದ ವರ್ಷ ಸುತ್ತಾಡ್ಲಿಕ್ಕೆ ಬಂದಿದ್ವಿ, ಈ ವರ್ಷ ಬಾಡಿಗೆ ಒಂದು ಪಾರ್ಟಿ ಬರ್ತೀನಿ. ಹೌದಾ? ಹೇಗಾಯ್ತು ಫಸ್ಟ್ ಡೇ? ಹೇಗೆ ಅನಿಸ್ತಿದೆ? ಒಳ್ಳೆ ಜನ ಸೇರಿದ್ದಾರೆ, ಹಾಗೂ ಒಳ್ಳೆ ಫುಲ್ ಕ್ರೌಡ್ ಅಲ್ಲ? ಹೌದೌದು, ಒಳ್ಳೆ. ನಿಮ್ಮ ಹೆಸರು? ಸತೀಶ್ ಶೆಣೆ ಅಂತ ಬೆಳೆ. ನಿಮ್ಮ ಹೆಸರು? ನನ್ನ ಹೆಸರು ಕಬೀರ್ ಅಂತ. ಈ ವರ್ಷ ಜಾತ್ರೆ ನಿಮ್ಗೆ ಹೇಗೆ ಅನಿಸ್ತಿದೆ? ತುಂಬಾ ಚೆನ್ನಾಗಿದೆ. ಇವತ್ತು ಫಸ್ಟ್ ಡೇ ಅಲ್ಲ, ನೋಡ್ಬೇಕು, ಜನ ಬರ್ತಾ ಇದ್ದಾರೆ ತುಂಬಾ. ಫಸ್ಟ್ ಡೇನೆ ತುಂಬಾ ಜನ ಇದಾರಲ್ಲ? ಇದ್ದಾರೆ. ವರ್ಷಂಪ್ರತಿ ನಮ್ಮದು ಊರಿದೊಂದು ಹಬ್ಬ ಅಂತ ಹೇಳ್ಬೋದು ಇದು. ಅಷ್ಟೊಂದು ಖುಷಿಯ ವಿಚಾರ. ಒಂದ್ ರೀತಿ ಒಂದು ಜನವರಿ ಬಂದ್ರೆ ನಮ್ಗೆ ಒಂದು 10 ಚರ್ಚ್ ಇದು ಫೆಸ್ಟಿವಲ್ ಉಂಟಂತ. ನಾವು ಗಲ್ಫಿಂದ ಬರೋದು ಆ ಟೈಮ್ ಅಲ್ಲಿ, ಗೊತ್ತಾಯ್ತಲ್ಲ? ನೋಡಿ ಗುರು, ಗಲ್ಫಿಂದ ಎಲ್ಲ ಬರ್ತಾರಂತೆ. ಗಲ್ಫ್ ಅಲ್ಲಿ ಇರುವಾಗ
ಡಿಸೆಂಬರ್ ಲೋಕಲ್ ಲೋಕಲ್ ಡಿಸೆಂಬರ್ ಅಲ್ಲಿ ಅಲ್ಲಿಂದ ಹೊರಡುದು. ನಮ್ಗೆ ಕಂಬಳ ಇದು ಎಲ್ಲ ಒಟ್ಟಿಗೆ ಸಿಗತ್ತಲ್ಲ ನಮ್ಮ ಊರಿದ್ದು ಫೆಸ್ಟಿವಲ್ಸ್ ಎಲ್ಲ. ನೋಡಿ ನಮ್ ಊರಿದ್ ಕಲ್ಚರ್ ಅನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಖಂಡಿತವಾಗಿ ಎಲ್ಲಿಂದ ಬರುದು ಹೇಳಿ? ನಮ್ದು ಇಲ್ಲಿ ಗಲ್ಫಿಂದ ಎಲ್ಲ ಬಂದು ಕೆಲಸ ಮಾಡಕ್ಕೋಸ್ಕರ ಅಲ್ಲಿಂದ ನಮ್ ಕಲ್ಚರ್ ಅನ್ನೆಲ್ಲ ಬಿಟ್ಕೊಡ್ಲಿಕ್ಕೆ ರೆಡಿ ಇರುದಿಲ್ಲ. ಅಲ್ಲಿಂದ ಬಂದು ಇವ್ರಿಗೆ ಈಗ ಬಚ್ಚನ್ಕಾಯಿ ಹಾಕೊಂಡಿದ್ದಾರೆ ನೋಡಿ. ಇಲ್ಲಿ ಬಂದು ಎಲ್ರು ವಿಸಿಟ್ ಮಾಡಿ. ಖಂಡಿತ ಅಂತೂ ಖುಷಿ ಆಯ್ತಪ್ಪ ಜಾತ್ರೆಗೆ ಬಂದು. ಚೆನ್ನಾಗಿತ್ತು. ಫಸ್ಟ್ ಡೇನೆ ಇಷ್ಟು ಜನ ತುಂಬ್ತಾರಂತ ಗೊತ್ತಿರ್ಲಿಲ್ಲ. ಇನ್ನೂ ಸಹ ಜನ ಬರ್ತಿದ್ದಾರೆ. ಈ ನಮೂನೆ ಜನ ಇದ್ದಾರೆ. ನಂಗಂತೂ ಫುಲ್ ಖುಷಿಯಾಗಿ ಹೋಗಿದೆ ಹತ್ತೂರು ಚರ್ಚ್ ಜಾತ್ರೆಗೆ ಬಂದು. ನೋಡ ನಾಡ್ದಿಲ್ಲ ನಾಡ್ದು ನನ್ನ ಫ್ರೆಂಡ್ಸ್ ಜೊತೆನೂ ಬರ್ಬೋದು, ಹೇಳಕ್ಕಾಗಲ್ಲ. ಫಸ್ಟ್ ಡೇ ವ್ಲಾಗ್ ಆಯ್ತು. ಇನ್ನು ನಾಳೆ ನಾಡ್ದು ಹೇಗಿರ್ತದೆ ಅಂತ ಗೊತ್ತಿಲ್ಲ. ಜನ ಅಂತೂ ಫುಲ್ ರಶ್ ಇದ್ದಾರೆ ಫಸ್ಟ್ ಡೇನೆ. ಈಗ ನಾನು ನಮ್ಮ ಬ್ರೋ ನೋಡ್ಕೊಂಡು ಹೋಗ್ತಿದ್ದೇನೆ. ಎಲ್ಲಿದ್ದಾರೆ ಗೊತ್ತಿಲ್ಲ. ಮುಂದೆ ಹೋಗಿ ಗಾಡಿ ನಿಲ್ಸಿಡ್ತೀನಿ ಅಂತ. ಆಮೇಲೆ ಕಷ್ಟ ಆಗ್ತದೆ ಅವ್ರು ಗಾಡಿ ತೆಗಿಲಿಕ್ಕೆ, ಅದಕ್ಕೋಸ್ಕರ ಮುಂದೆ ಹೋಗಿದ್ರು. ಈಗ ಹೋಗುದು. ಆಮೇಲೆ ವಿಡಿಯೋ ಯೂಟ್ಯೂಬಲ್ಲಿ ಬಿಡ್ತೇನೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. 4-5 ಜನ ರ್ಯಾಂಡಮ್ ಪೀಪಲ್ನ ಪಿಕ್ ಮಾಡಿ ಅವ್ರ ಒಪಿನಿಯನ್ ಕೇಳಿಸಿದ್ದೇನೆ ಹೇಗೆ ಅನ್ನಿಸ್ತಂತ ಜಾತ್ರೆಗೆ ಬಂದು. ಬ್ರೋ ಸಿಕ್ಕಿದ್ರು. ಇಲ್ಲಿ ಶಾಪಲ್ಲಿ ಇರ್ತೇನೆ ಅಂತ ಹೇಳಿದ್ರು. ಇಲ್ಲಿದ್ದಾರೆ. ಹೊರಟು ಹಾಸ್ಟ್ಲಿಗೆ ಹೋಗ್ತೇನೆ, ಅವ್ರ ಮನೆಗೆ ಹೋಗ್ತಾರೆ. ಬ್ರೋ ಎಳ್ನೀರಾ? ಎಲ್ಲಿದ್ರು ಈಗ ಸೀದಾ ಅವ್ರ ಮನೆಗೆ ಹೋಗ್ತಾರೆ, ನಾನು ಹಾಸ್ಟ್ಲಿಗೆ ಹೋಗ್ತೇನೆ ಅಷ್ಟೇ. ಎಳ್ನೀರು ಕೊಡ್ತೀನಿ. ಎಳ್ನೀರು ಕುಡಿದು ಹೋಗ್ಬೇಕು ಮನೆಗೆ. ಎಲ್ಲಿ ಕೊಡಿ ಏನಾದ್ರು ಹೇಳಿ. ಹಾ ಚೆನ್ನಾಗನ್ನಿಸ್ತು. ಕ್ರೌಡ್ ಇತ್ತು ತುಂಬಾ. ಎಷ್ಟು ಜನ ಹುಡುಗಿ ನೋಡಿ? ಇದು ಯಾರನ್ನದು ನೋಡಿ ತುಂಬಾ ಜನ ನೋಡ್ತಾರೆ. ಚೆನ್ನಾಗಿತ್ತು. ನಾನೊಂದು 2 years ಆಯ್ತು ಅಂತ ಬರದೆ ಬರ್ಲಿಲ್ಲ. 2 years ಆಗಿರ್ಬೇಕು. ಆಗದಿಂದ ಏನ್ ನಮ್ಮ ಕ್ರೌಡ್ ಫಸ್ಟ್ ಡೇ ಕ್ರೌಡ್ ಹೇಗಿತ್ತು? ನೆಕ್ಸ್ಟ್ ಲೆವೆಲ್. ತುಂಬಾ ಜನ. ಹೇಳಿ ಮುಂದೆ. ಫಸ್ಟ್ ವ್ಲಾಗ್ ಮಾಡ್ತಿದ್ದಾನೆ ನಮ್ಮ ಹುಡುಗ. ಒಳ್ಳೆ ಸಪೋರ್ಟ್ ಬೇಕು ನಿಮ್ಗೆಲ್ಲ. ಎಲ್ರು ಸಪೋರ್ಟ್ ಮಾಡಿ ಗೈಸ್. ಸಪೋರ್ಟ್ ಮಾಡಿ. ಏನೋ ಒಂದು ಅಚೀವ್ ಮಾಡ್ಬೇಕಂತ ಆಸೆ ಇದೆ ಲೈಫಲ್ಲಿ. ನಿಮ್ಮ ಸಪೋರ್ಟ್ ಬೇಕು. ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.